ಗೈಸ್, ಇವತ್ತು ನಾವು A to Z ಫುಡ್ ಚಾಲೆಂಜ್ ನ ಮಾಡ್ತಾ ಇದ್ದೀವಿ. ಈ ಚಾಲೆಂಜ್ ಅಲ್ಲಿ ಎಲ್ಲ ಆಲ್ಫಾಬೆಟ್ ನ ಫುಡ್ ಅನ್ನು ತಿನ್ಬೇಕು. ಆದ್ರೆ ನಮ್ಮ ಹತ್ರ ದುಡ್ಡಿರೋದು 500 ರೂಪಾಯಿ ಮಾತ್ರ. ಇವಾಗ ಸಿಟಿ ಕಡೆ ಹೋದ್ರೆ ಸರ್ರಿ ಬ್ಲೇಡ್ ಹಾಕ್ತಾರೆ. ಹಂಗಾಗಿ ಒಂದ್ ಸ್ಟ್ರಾಟಜಿ ಹುಡುಕಿದೀನಿ. ಚಿಕ್ಕ ಅಂಗಡಿಗೆ ಹೋಗಿ ದೊಡ್ಡ ಐಟಮ್ ತಗೊಳ್ಳೋಣ ಅಂತ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಸಿಗ್ತಾವೆ ಅಂಗಡಿಗಳಲ್ಲಿ. ಸೊ ಯಾವ್ದಾರ ಚಿಕ್ಕ ಅಂಗಡಿ ಹುಡುಕಿ 2 ಸಾಮಾನ್ ತಗೊಂಡು ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ಈ ಚಾಲೆಂಜ್ ಅಲ್ಲಿ ರೂಲ್ಸ್ ಇದೆ. ಆ ರೂಲ್ಸ್ ಏನಂದ್ರೆ ಒಂದ್ ಶಾಪ್ ಅಲ್ಲಿ ಮ್ಯಾಕ್ಸಿಮಮ್ 3 ಐಟಮ್ ತಗೊಬಹುದು. ಇಲ್ಲಿ ಒಂದ್ ಚಿಕ್ಕ ಅಂಗಡಿ ಸಿಕ್ಕಿದೆ. ಸರಿ ಬನ್ನಿ, ABC ಏನಾದ್ರು ಸಿಗ್ಬೋದು. ಕೇಳ್ಕೊಂಬರೋಣ ಅಲ್ಲ ಉಳ್ಕೊಂಬರೋಣ. ಒಂದು A ಫಾರ್ ಆಲ್ಕೋಡನ್. ತಿಂಚಲ್ಲೋ. ಬಿ ಫಾರ್ ಬಾಂಬೆ. ಹಾಕೋ ಬಾಯಿಗೆ. ಬಾಂಬೆ ಎತ್ಕೋ ನೀನು. ತಿನ್ಬೇಡ. ತಿನ್ಬೇಕು ಅಂತ ಹೇಳಿದ್ರು. ಅಲ್ಲಿದೆ ನೋಡಿ ಬಾಂಬೆ. ಬಾಂಬೆ ಒಂದು. ಸಿ ಫಾರ್ ಚಕ್ಲಿ. ಚಕ್ಲಿ ಅಷ್ಟೇ. ಒಂದು. ಇದು ಅಷ್ಟೇ 3. ಒಂದ್ ಅಂಗಡಿಯಲ್ಲಿ 3. ಇವತ್ತು ಸರಿ ಇದು ನಮಗೆ ಇದೊಂದು ಇದು ಸ್ಕ್ಯಾಮ್ ಆಯ್ತು. ಈಗ 3 ಐಟಮ್ ಸಿಕ್ತು. A ಸಿಕ್ತು, B ಸಿಕ್ತು, C ಸಿಕ್ತು. A 1 ರೂಪಾಯಿ, B 1 ರೂಪಾಯಿ, C 1 ರೂಪಾಯಿ. 3 ರೂಪಾಯಲ್ಲಿ 3 ಐಟಮ್ ಸಿಕ್ಕಿದೆ. ಅದೇ 497 ರೂಪಾಯಿ ಬಾಕಿ ಇದೆ. ನೋಡೋಣ ಏನೇನ್ ಸಿಗುತ್ತೆ ಅಂತ. ಇನ್ನು ಎಷ್ಟು ಲೆಟರು? 26 - 3 23 ಐಟಮ್ಸ್ ಬೇಕಿದೆ. ಓಕೆ. D for ಡೈರಿ ಮಿಲ್ಕ್ ಇದೆ ಆಂಟಿ. ಯಾಕೋ ಗಣೇಶ ಮರಿ ಸಿಗಿದ್ಯಾ? D ಅಕ್ಷರದಿಂದ ಇವರು ABCD ಏನೇನ್ ಸಿಗುತ್ತೆ ಎಲ್ಲ ಹುಡುಕ್ತಿದ್ದಾರೆ. ಏನಿಲ್ವಾ? 3 ಐಟಮ್ ಒಂದ್ ಅಂಗಡಿಯಿಂದ. ಡಾರ್ಕೋ ಈ ಎಕ್ಲೆಸ್ ಎರಡು ಬೇರೆ ಬೇರೆ ಇದೆ. 2 ಡಿ ಇಲ್ಲ, ಒಂದ್ ಸಾಕು. ಎರಡನ್ನು ಬೇರೆ ಬೇರೆ ಅಲ್ವಾ? ಇದು ಡಾರ್ಕ್ ಅಲ್ಲ, ಇದು D ಸ್ಟಾರ್ಟ್ ಆಯ್ತಲ್ಲ. ಇದು ಗೊತ್ತಿಲ್ಲ. ಅಲ್ಲಿ ಫ್ಯಾಂಟಾಸ್ಟಿಕ್ ಅಂತ ಒಂದಿದೆ ನೋಡು. F ಆಯ್ತು. E ಬೇಕಲ್ಲ. ಎಕ್ಲೇರ್ಸ್ ಇಲ್ವಾ? ಎಕ್ಲೆಸ್ ಇಲ್ವಾ? ಇದೆಯಲ್ಲ, ಇದನ್ನ ತಗೋ. ಅದು ಈ ಇಂದ ಬೇಕು. ಈಯಿಂದಲೇ ತರಬೇಕು. ಹಾ. ಯಾರು ಸೆಲೆಕ್ಟ್ ಮಾಡಬಹುದು. 7 ಕಲರ್ ಇಂದ ಏನಿಲ್ವಾ? ಇರ್ಲಿ. F ಮತ್ತೆ G ಇದ್ರೆ ನೋಡು, ಈ ಬೇರೆ ಕೊಡ್ತಾನ. F ಅದು ಫ್ಯಾಂಟಾಸ್ಟಿಕ್ ಒಂದು. ಜಿ ಇಂದ ಗೂಗ್ಲಿ. ಹಾ. ಕೆಳಗೆ ಜಿ ಇಂದ ಗೂಗ್ಲಿ ಇದು. ಕೆಳಗೆ ಇದು ಗುಡ್ ಡೇ ಟು ಗೂಗ್ಲಿ. F ಇಂದ ಫ್ಯಾಂಟಾಸ್ಟಿಕ್ ಸಿಕ್ಕಿದೆ. D ಇಂದ ಡಾರ್ಕ್ ಸಿಕ್ತು. ಇನ್ನೊಂದು ಎಷ್ಟು? E ಉಳಿತಾ? ಹಾ, E ಉಳಿತು. ಈ ಇಂದ ಗೂಗ್ಲಿ ತಗೋ. ಈ ಇಂದ G ತಗೋಣ. ಈ ಬೇರೆ ಕೊಡ್ತಾವಣ್ಣ. ಹಾ, ಅದೇ G. ಗೂಗ್ಲಿ ಅಲ್ಲಿ ಕೆಳಗಿದೆ ನೋಡು. ಗುಡ್ ಡೇ ಇದೆ. ಗುಡ್ಡೆ 2 ಅಷ್ಟೇ. ಗೂಗ್ಲಿನೂ ಅಷ್ಟೇ. ಯಾವ್ದೋ ಒಂದು ಅಷ್ಟೇ, ಮುಗೀತು. 3 ಆಯ್ತಲ್ಲ. 3 ಆಯ್ತು. ಸರಿ ಬರ. ನೀನು ಎಕ್ಸ್ಟ್ರಾ ಹುಡುಕ್ತೇನೆ. ಎಷ್ಟಾಯ್ತು? ಸೊ A B C D ಇಲ್ಲಾಂದ್ರೆ ಮರ್ಯಾದೆ D ಸಿಕ್ತು, E ಸಿಕ್ಕಿಲ್ಲ. F ಸಿಕ್ತು, G ಸಿಕ್ತು. ಈ ಒಂದು ಸಿಕ್ಕಿಲ್ಲ. ಯಾವ್ದಾರ ಅಂಗಡಿ ಹುಡುಕ್ತಾ ಇದೀವಿ. ಯಾವ ಅಂಗಡಿ ಸಿಗುತ್ತೆ ಆ ಅಂಗಡಿ ಜೈ ಅನ್ನೋದೀಗ. ಇವಾಗ ಈ ಅಲ್ಲಿ ಉಳಿದಿರೋದು ಎಕ್ಲೇರ್ ಸಿಗುತ್ತೆ. ಬೇಕ್ರಿಗೆ ಹೋಗೋಣ. ಈ ಬೇಕ್ರಿ EHI ಈ ಬೇಕ್ರಿ ಹೋಗ್ಬೇಕು ಅಂದ್ರೆ ನಾನು ಈ ಬೇಕ್ರಿ ಇಲ್ಲೇ ನಿಲ್ಸಿ ಹೋಗ್ಬೇಕ ಅಂತ. ಇಲ್ಲ ನಿಲ್ಸು. ಇಲ್ಲ ಯಾವ್ದಾನ ಬೇಕ್ರಿ ಹತ್ರ ನಿಲ್ಸು ಅಷ್ಟೇ. ಅಲ್ಲೇ ಬೇಕ್ರಿ ಹೋಗ್ಬಿಡೋಣ ಬರ್ರಿ. ಹೌಸಿಂಗ್ ಬೋರ್ಡ್ ಅಲ್ಲಿ ಒಳ್ಳೊಳ್ಳೆ ಸಿಗುತ್ತೆ. ಇಲ್ಲಿ ಚಿಕ್ಕ ಅಂಗಡಿಗಳಿದೆ ಹೌಸಿಂಗ್ ಬೋರ್ಡ್ ಅಲ್ಲಿ. ಹುಡುಕ್ಬೋದು ಅಲ್ಲಿ. ನಮ್ಮ ಮಾಮೂಲಿ ಪಪ್ಸ್ ಬೇಕ್ರಿಗೆ ಹೋಗೋಣ. ಏನಂತೀಯ? ಹಾ. ಒಟ್ಟು 16 ರೂಪೀಸ್ ಇಲ್ಲ ಆಯ್ತು. ಅಲ್ಲಿ 3 ರೂಪೀಸ್ ಆಯ್ತು. ಒಟ್ಟು 19 ರೂಪೀಸ್ ಖರ್ಚಾಗಿದೆ ನಮ್ದು. 6 ಐಟಮ್ ಸಿಕ್ಕಿದೆ. ಒಟ್ಟು ಇನ್ನು 20 ಆಲ್ಫಾಬೆಟ್ ಉಳಿದಿದೆ. ಇಲ್ಲ, ಎಕ್ಲೇಸ್ ಇಲ್ಲ. ಇದ್ರಲ್ಲೇ ಇದೆ ನೋಡು, ಆಲ್ಫಾಲಿಬೆ ಎಕ್ಲೇರ್ಸ್ ಅಂತ. ಹಾ, ಇದೆ ಅಲ್ಲ. ಇದೊಂದು ಕಡೆ ಒಂದು. ಆಮೇಲೆ ಈ ಡನ್ ABCD E ಡನ್ F ಆಗಿದೆ. H ಇಂದ
ಹೆಚ್ಚಿಂದ ಏನಿದೆ ಜೈ ಜಸ್ಟಲ್ಲಿ ಹ್ಯಾಪಿ 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 ಹೆಚ್ಚಿಂದ ಹ್ಯಾಪಿ ಹ್ಯಾಪಿ ಜೈಯಿಂದ ಜಸ್ಟಲ್ಲಿ ಹೆಚ್ಚಿಂದ ಹ್ಯಾಪಿ ಹ್ಯಾಪಿ ಇದೆ. ಇಮ್ಲಿ ಇದೆಯಾ ಅಂಕಲ್? ಇಮ್ಲಿ ಇಮ್ಲಿ ಚಾಕ್ಲೇಟ್, ಜೈಯಿಂದ ಜಸ್ಟಲ್ಲಿ ಹ್ಯಾಪಿ ಹ್ಯಾಪಿ ಒಂದು ಕೊಟ್ಬಿಡ್ರಿ. ಎಕ್ಲೇರ್ಸು ಹ್ಯಾಪಿ ಹ್ಯಾಪಿ ಆಯ್ತು, ಹ್ಯಾಪಿ ಹ್ಯಾಪಿ ಒಂದಾಯ್ತು, ಜಸ್ಟ್ ಜಲ್ಲಿ ಒಂದು. ಐ ಬೇಕಲ್ಲ HP ಅಂತ ಯಾವ್ದು? ಅಯ್ಯಂಗಾರ್ ಪುಳಿಯೋಗರೆ. ಲೋ ಅಯ್ಯಂಗಾರ್ ಪುಳಿಯೋಗರೆ ಇದೆ ನೋಡ, ಇದನ್ನ ಇಂತ ಅಂತ ತಿನ್ಬೇಡ ಇಲ್ಲ ಹಿಂಗು ಅದು ಈ ಆಗುತ್ತಲ್ಲ bro. ಹ್ಯಾಪಿ ಹ್ಯಾಪಿ ಜಲ್ಲಿ ಇದೆ. ಜೈ ಒಂದು ಜಸ್ಟ್ ಜಲ್ಲಿ ಅಂತ ಕೊಟ್ಬಿಡಿ. ಆಯ್ತಾ? ಸೊ ಈ ಆಯ್ತು, ಹೆಚ್ಚಾಯ್ತು, ಐ ಸಿಗ್ಲಿಲ್ಲ, ಜೇಗೆ ಹೋದ್ವಿ ಡೈರೆಕ್ಟು. ಐ ಒಂದು ಹುಡುಕ್ತೀವಿ ಈಗ. ಎಷ್ಟಾಯ್ತಕ್ಕ? ಎ ಬಿ ಸಿ ಡಿ ಇ ಎಫ್ ಜಿ. ಜಿ ಆಯ್ತಾ? ಜಿ ಆಯ್ತು. ಜಿ ಅಂತ ತಗೊಂಡೆ. ಜಿ ಅಂತ ಗುಡ್ಡೆ. ಜಿ ಫಾರ್ ಗುಡ್ಡೆ. ಎಚ್ ಐ ಆಗ್ಲಿಲ್ಲ, ಜೆ ಒಂದಾಯ್ತು. ಈಗ ಐ ಹುಡ್ಕಕ್ಕೆ ಒಂದ್ ಮಗ ನಾವು ಬೆಟರ್ ಒಂದು ಪೇಪರ್ ಮೇಲೆ ಹೇಳ್ತೀನಿ. ABCD ಎಲ್ಲ ಬರ್ಕೊಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೋಗೋಣ. ಇವ್ರ ಅಂಗಡಿಲೂ ಸಿಗುತ್ತೆ ಮಗ, ಚೆನ್ನಾಗಿರೋದು. ಏನ ಯಾರು ಅಲ್ಲಿ ಒಂದು ಅಂಗಡಿ ಒಳಗೆ ಇರ್ತಾರಲ್ಲ, ಇದ್ರೊಳಗೆ ಹೆಸರು ನೆನಪಾಗ್ತಿಲ್ಲಲ್ಲ. ಇದೇ ಅಂಗಡಿ ಐತಲ್ಲ ಮನೆ, ರಮೇಶ್ ಅಣ್ಣನ ಅಂಗಡಿ. ರಮೇಶ್ ಅಣ್ಣ ಇಲ್ಲಿ ಇವ್ರು ಒಳಗಡೆ ತಗೊಂತಾರಲ್ಲ, ಅಲ್ಲೂ ಹಾಸ್ಪಿಟ್ಲ್ ಕಿರ್ಚಿದ್ದು ಯಾರು ಪಾರ್ಟಿ ಮಾಡ್ತಾರೆ ಹಾಸ್ಪಿಟ್ಲ್ ಅಲ್ಲಿ. ಸೊ ಇಲ್ಲೇ ಐ ಕೆ ಎಲ್ ಸಿಗುತ್ತೆ, ಹುಡ್ಕನ. ಇಮ್ಲಿ ಚಾಕ್ಲೇಟ್ ಜೆ ಜಸ್ಟ್ ಜಲ್ಲಿ ಆಯ್ತು. ಅಯ್ಯ ಜಾಮ ತಗೋದಿತ್ತು. ಕೆ 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 ಕುರ್ಕುರೆ. ಕುರ್ಕುರೆ, ಯಸ್. ಕರಾಚಿ ಕರಾಚಿ ಬೇಡ. ಎಲ್ಲಿದೆ ತುರ್ತುರೆ? ಕುರ್ಕುರೆ. ಕೆ ಫಾರ್ ಕುರ್ಕುರೆ. ಎನ್ ಫಾರ್ ತುರ್ತುರೆ. ಒಂದು ಕುರ್ಕುರೆ. ಕುರ್ಕುರೆ ಅಂತ. ಲೇಸು ಲೇಸು. ಎಲ್ ಫಾರ್ ಲೆಸ್. ಯಸ್, ಮೂರು ಐಟಮ್ ಆಯ್ತು. ಲೇಸ್ ಅಂತ. ಎಷ್ಟಾಯ್ತು? ಇಮ್ಲಿ, ಐ ಫಾರ್ ಇಮ್ಲಿ, ಓಕೆ ಜೆ ಫಾರ್ ಜಸ್ಟ್ ಜಲ್ಲಿ ಆಯ್ತು, ಓಕೆ ಕೆ ಫಾರ್ ಕುರ್ಕುರೆ, ಓಕೆ ಎಲ್ ಫಾರ್ ಲೇಸ್. ಓಕೆ ಮುಂದೆ ಅಲ್ಲೋ ಅಲ್ಲಿ ಸಿಗುತ್ತ ಅಂತ ಫಸ್ಟ್ ಯೋಚನೆ ಮಾಡು. ಅಲ್ಲಿ ಹೋಗ್ಬಿಟ್ಟು ಇಲ್ಲ ಅಂದ್ರೆ ಎನ್ ಫಾರ್ ನ್ಯಾಚರ್ ಸಿಗಲ್ಲ ಅಲ್ಲಿ. ಎನ್ ಫಾರ್ ಏನಿದೆ ಬೇರೆ? ಓ ಫಾರ್ ಸಿಗಲ್ಲ ಅಲ್ಲಿ. ನಡಿ. ನೆಸ್ಲೆ ಇದು ಕಣಲ್ಲ, ಕಾಫಿ ಪೌಡ್ರು. ನೆಸ್ಲೆ ಇದು ನಿನ್ ಬ್ರ್ಯಾಂಡ್ ಆಯ್ತು. ಇಲ್ಲಿ ಸಿಗಲ್ಲ. ಕರೆಕ್ಟ್ ನೆಸ್ಲೆ ಬ್ರ್ಯಾಂಡ್. ಇಲ್ಲಿ ಸಿಗಲ್ಲ. ನಮ್ಮ ಮಳೆ ಕೆಳಗಡೆನೆ ಹೋಗೋಣ. ನಮ್ಮ ಮಳೆ ಮನೆ ರೆಡಿ ಹೋಗ್ತೀವಿ. ನಂದಿನಿ ಮಿಲ್ಕ್ ಶೇಕ್ ಸಿಗುತ್ತಾ? ಹೌದು, ಇದು ಬಾದಾಮಿ ಅದು ಇದು ಎಲ್ಲ ಸಿಗುತ್ತಲ್ಲ. ಕಾಯಿಲೆ ನಿಲ್ಸೋಣ. ಸರಿ. ಅಲ್ಲಿ ಎಮ್ಮೆ ಎರಡು ಮೂರು ಸಿಗ್ಬೇಕಲ್ಲ. ಬಿಸ್ಕೆಟ್ ಸಿಗುತ್ತಲ್ಲಿ. ಇವಾಗ ಮುಂದಲ್ಲ ಮಂಚ್ ಮುಂದಲ್ಲ ಮಂಚು ಮುಂದಲ್ಲ ಬೇಡ, ಮಂಚು. ಮಂಚ್ ತೊಗೊಳ್ತೀರಾ? 5 ರೂಪಾಯಿ ಮಂಚು. ಆಮೇಲೆ 3 ಎಮ್ ಆದ್ಮೇಲೆ ಯಾವ್ದು? ಎನ್ನು. ಎನ್ನ. ನಂದಿನಿ ಮಿಲ್ಕ್ ಶೇಕ್. ಎನ್ನಿಗೆ ನಂದಿನಿ. ಮುಂಗಾಲ್ ಕೊಡಿ ಹೆಂಗಾರೆ. ಥೋಡಿ ಒಂದು ಮ್ಯಾಟ್ರ್ ಹೇಳ್ಬೇಕು. ಒಂದು ಆಮೇಲೆ ಎಲ್ಲಿಂದ ಇದು ನಂದಿನಿ. ನಂದಿನಿ ಯಾರು ಬೇಕು? ನಂದಿನಿ ಎಲ್ಲ ಕೊಡಕ್ಕಾಗಲ್ಲಮ್ಮ. ನಂದಿನಿ ಮಿಲ್ಕ್ ಶೇಕ್. ಮಿಲ್ಕ್ ಶೇಕು. ಓ ಇನ್ನೂ ಅವ್ರಿಗೆ ಬಾದಾಮಿ ನಡೆಯುತ್ತೆ. ಒಂದೊಂದು 3 ಕೊಡ್ತಾ ಇರ್ಲಿ. ಆಮೇಲೆ ಓರಿಯೋ ಓರಿಯೋ. ಓಯಿಂದ ಒಂದು ಓರಿಯೋ 5 ರೂಪಾಯಿ ಇದ್ರೆ ನಡೆಯುತ್ತೆ. 10 ರೂಪಾಯಿ. ಓಕೆ, ಪಿಂಗೆ ಕೊಟ್ಟಿದ್ದಾರೆ. 3 ಐಟಮ್ ಆಯ್ತು. ಪಿ ಫಾರ್ ಏನ್ ಸಿಗುತ್ತೆ ಅಂತ ಬೆಳಗ್ಗೆ ಎದ್ದು ವರ್ಕೌಟ್. ಪಪ್ಸಿ ಎಲ್ಲೋಗಣ? ಬೇಕ್ರಿ ಇನ್ನೆಲ್ಲ ಸಿಗುತ್ತೆ. ಬೇಕ್ರಿ ಬಿಟ್ರೆ ಯಾವ ಬೇಕ್ರಿಗೆ ಹೋಗೋಣ? ಪಪ್ಸ್ ಇಷ್ಟೊತ್ತಿಗೆ ಮಾಡಲ್ಲ ಮೊನ್ನೆ. ಮಾಡಿರ್ತಾರೆ ಕಣಲ್ಲ ನಿನ್ನೆ ಮೊನ್ನೆ. ನಮ್ಮ ಮಾಮೂಲಿ ಬೇಕು. ಬೇಕರಿ ಅವ್ರೇನು ಇವತ್ತಿಗೆ ಹಾಕ್ತಾರ? ನಿನ್ನೆ ಮೊನ್ನೆದೆಲ್ಲ ಸರಿ, ಕ್ಯೂ ಹುಡುಕ್ರಿ. ಕ್ಯೂ But ಬಾಯ್ಸ್. ಕ್ಯೂ
ವಿ ಡೋಂಟ್ ಮೀನ್ ದಟ್ ನಾವ್ ಈಗ ಹೋಗ್ತಿರೋ ಬೇಕರಿಯಲ್ಲಿ ಸ್ಕಿಪ್ ಹೊಡಿಯೋದು ಇರೋ ಹೇಳ್ತೀನಿ. ಕ್ಯೂಬ್ ಸಿಟಿ ಹೋಗ್ಬಿಡೋಣ ಈಗ. ಗೂಗಲ್ ಮಾಡ್ರಿ ಗೂಗಲ್. ಏಯ್ ಅದಕ್ಕೆ ರಿಲಯನ್ಸ್ ಹೋಗೋಣ, ಯಾರು ಏನೋ ಬರ್ಬೋದು. ಅಲ್ಲ ಮೋರಿಗೆ ಹೋಗೋಣ, ಮೋರಲ್ಲಿ ಯಾರು ಮಾತಾಡೋದಲ್ಲ. ಇಲ್ಲಿ ಅಲ್ಲ ಅಲ್ಲೇ ಹೌದು ಟೋನಿಗೆ ಹೋಗ್ಬೇಕು. ಇಲ್ಲ ಕಣ ನಮ್ಮ ಬೇಕ್ರಿ. ಇದಾ ಮತ್ತೆ ಎಗ್ಗು ಸ್ಯಾಟರ್ಡೆ ಇಲ್ಲ ನೀನು ತಿನ್ನಲ್ವಾ? ನಿಮಗೆ ಕೊಡ್ಸೋಣ. ನನಗೆ ಬೇಡ, ಒಂದ್ ತಗೋ ಸಾಕು. ಕ್ಯೂರಿಂದ ಇಲ್ಲ, ಇದು ಆರಿಂದ ಹುಡುಕು. ಆರಿಂದ ರಮ್ಮಿ ರಸಮಲೈ ಅಂತಿದ್ದಾನೆ. ರಸಮಲೈ ಟಿನ್ ಸಿಗುತ್ತೆ ನೋಡು. ಆರಿಂದ ರೆಡ್ ವೆಲ್ವೆಟ್ ಕೇಕ್. ನೀನ್ ಹಂಗಲ್ಲ, ಮುಂದೆ ಇರೋ ಕಂಟಿನ್ಯೂ ಮಾಡ್ಕೋ. ನೀನ್ ಹಂಗಾರೆ ಕ್ಯೂ ಬೇಕಲ್ಲ, ಅದನ್ನ ಹುಡುಕ್ಬೇಕು ಈಗ ನೀನು. ಕ್ಯೂ ಇಲ್ವಲ್ಲ. ನಿಂಗೆ ಅದೇ ಚಾಲೆಂಜ್ ಇವಾಗ. ನೀನು ಆರ್ಡರ್ ಮಾಡ್ಕೊಂಡು ಹುಡುಕ್ತೀಯ, ಇಲ್ಲ ಅಂದ್ರೆ ಹುಡುಕಲ್ಲ. ಸರಿ ಪಪ್ಸ್ ಅಲ್ಲ ಪಪ್ಸ್ ನನಗೇನ ಕ್ಯೂ ಇಂದ ಸಿಗೋ ಡೌಟ್ ಅನ್ನಿಸ್ತಾ ಇತ್ತು. ನೋಡೋಣ ಲಾಸ್ಟ್ ಟ್ರೈ. ಈ ಟೈಮಲ್ಲಿ ನಾವು ಹೋಪ್ಸ್ ಅಂತೂ ಕಡಿಮೆ ಆಗ್ಬಿಡ್ತು. ಆಗ ಕ್ಯೂ ವಾರ್ಡಿಂದ ಯಾವುದು ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಮನೆ ಕಡೆ ಹೊರಟ್ವಿ. ಅಷ್ಟರಲ್ಲಿ ಸುದಿನ್ ಹೇಳ್ದ, ಮಗ ಕ್ಯೂ ಇಂದ ಓಟ್ಸ್ ಬರುತ್ತೆ ಒಂದು ಅಂತ. ನಾವು ಅದನ್ನು ಕೇಳಿದ್ದು 3 ಕಡೆಗೆ ಓಡ್ಬಿಟ್ವಿ. ಕೊಟ್ಟ ಕ್ಯೂ ಭಾರಿ ಕಾಟ್ಲೆ ಕೊಡ್ತಾ ಇತ್ತು. ಕ್ಯೂನೇ ಅಲ್ಲ, ಕ್ಯೂ ಭಾರಿ ಕಾಟ್ಲೆ ಕೊಡ್ತಾ ಇತ್ತೆ. ಹಂಗಾಗಿ ಮೋರಿಗೆ ಬಂದಿದ್ದೀವಿ. ಮಾಡ್ತೀರಾ ಹಿಂಗೆ ಮಾಡಿದ್ರೆ ನೀನ್ ತಾನೇ ಆಗೋದು. ಕ್ಯೂ ಇಂದ ಫೈನಲ್ ಆಗಿ ಕುಕ್ಕರ್ ಓಟ್ಸ್ ಅಂತ ಸಿಕ್ತು. ಆಮೇಲೆ ಒಯ್ಯಿಂದ ಎಲ್ಲೂ ಸಿಗಲ್ಲ ಅಂತ ಯೋಗ ಬಾರ್ ಅಂತ ತಗೊಳ್ಳೋಣ ಅಂತ ತಗೊಂತಿದ್ದೀವಿ. ಮತ್ತು ಡಬ್ಲ್ಯೂ ಇಂದ ವಿಂಕೀಸ್ ಲೇಯರ್ ಕೇಕ್ ಅಂತೆ ಅದು. ಬಟ್ ವಿಂಕೀಸ್ ಡಬ್ಲ್ಯೂ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಸರಿ ಬನ್ನಿ ಬಿಲ್ ಮಾಡಿಸಿ ಹೊರಗಡೆ ಹೋಗಿ ಸಿಗೋಣ. ಸೊಂಬಪುಡಿ ಇದೆಯಾ ಕೇಳು. ಸೊಂಬಪುಡಿ ಇದೆಯಾ ಕೇಳು ಫಸ್ಟ್. ಸೋಂಪಾ ಪುಡಿ ಆರಿಂದ ರಸಮಲೈ ತಗೊಂಡ್ವಿ. ಎಸ್ಸಿಂದ ಸೋಂಪಾ ಪೌಡರು, ಸೋಂಪಾ ಪುಡಿ RIS ಟಿಯಿಂದ ಟ್ರೀಟ್ UVW ಆಯಿತು. ಎಕ್ಸ್ ಒಂದಿದೆ, ಝೆಡ್ ಒಂದಿದೆ. 4 ಐಟಮ್ ಹುಡುಕಿದ್ರೆ ಖತಮ್. ಎಕ್ಸಿಂದ ಯಾವ್ದಾರ ಪ್ರಾಡಕ್ಟ್ ಇದೆ ನೋಡ್ತಾ ಇದ್ದೀವಿ. ಇರುತ್ತೆ. ಹುಡ್ಕು ಬೇಗ ಹುಡ್ಕು. ವಿಯಿಂದ ವಿಕ್ಸ್ ಆಯ್ತು. ಇನ್ನ ಎಕ್ಸ್ ಝೆಡ್ ಇನ್ನೊಂದು ಯಾವ್ದು ಬಿಟ್ಟು ಎಕ್ಸ್ ಝೆಡ್ 2 ಅಕ್ಷರ ಬೇಕಿರೋದು. ಝೆಡ್ ಇಂದ ಜಿಂಗಿ ಬರ್ಗರ್ ಎಕ್ಸಿಂದ ಸಿಕ್ಕಾಪಟ್ಟೆ ಅಂಗಡಿಲಿ ಹುಡುಕ್ವಿ, ಆ ಅಂಗಡಿಲೂ ಸಿಗ್ಲಿಲ್ಲ ಎಕ್ಸಿಂದ ಐಟಮ್ಸು. ಸೊ ಎಕ್ಸಿಂದ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಗ್ರೇಪ್ಸಿಗೆ ಏನಂತಾರೆ ಸೈಂಟಿಫಿಕ್ ವರ್ಡ್ ಝೀನಾಮಾರೋ ಅಂತ ಏನೋ ಬರ್ತಾ ಇದೆ. ಸೊ ಗ್ರೇಪ್ಸ್ ತಗೊಂಡ್ರು ಅದಕ್ಕೆ ಬಾಗುತ್ತೆ. ಸೊ ಎಕ್ಸಿಂದನೂ ಆಯ್ತು, ಗ್ರೇಪ್ಸ್ ತಗೊಳಕ್ಕೆ ಹೊರಟಿವಿ. ಮುಂದೆ ಎಲ್ಲಾರ ಸಿಗ್ಬೋದು ಗ್ರೇಪ್ಸಿಗೆ. ಝೆಡ್ಡಿಂದ ಜಿಂಗರ್ ಬರ್ಗರ್ ಸಿಕ್ಕೈತೆ. ಆಟ್ ಟು ಕಾರ್ಟ್. ಇಲ್ಲೂ ನೀಡೆ ಕ್ಯಾರಿ ಬ್ಯಾಗ್. ನೋ ಕೂಪನ್ SSS 1 2 3. ಆಮೇಲೆ ಕ್ಯಾರಿ ಬ್ಯಾಗ್ ಹಾಕಿದ್ರೆ 170 ಮಾಡಬಹುದು. 175 ಬೇಡ, ಇಲ್ಲ ತಿನ್ನಲ್ಲ. ಕನ್ಫರ್ಮ್ ಮಾಡ, ಪೇಮೆಂಟ್ ಮಾಡಿ ಸಿಗ್ತೀವಿ. ಆಮೇಲೆ 177 ಡನ್, ಪೇಮೆಂಟ್ ಡನ್, ಝೆಡ್ ಡನ್. ಇದು ಝೀನಾಮಾರೋ, ಕನ್ನಡದಲ್ಲಿ ದ್ರಾಕ್ಷಿ ಅಂತೀವಿ ಅಷ್ಟೇ. ಇದನ್ನ ಎಕ್ಸ್ ಅಕ್ಷರದಿಂದ ಆಯಿತು.
ಆಮೇಲೆ ಯು ಇಂದ ಯೂನಿಬಿಕ್ ಆಯಿತು. ಇನ್ನು ಉಳಿದಿದ್ದು ಝಡ್ಡಿಂದ ಝಡ್ಡಿಂದ ಬಂದು ಜಿಂಗರ್ ಬರ್ಗರ್ ಸಿಕ್ಕಿದೆ ನಮಗೆ. ಒಟ್ಟಿಗೆ ಈ ಚಾಲೆಂಜ್ ಇಲ್ಲಿ ಕಂಪ್ಲೀಟ್ ಆಯಿತು. A to Z ಫುಡ್ಡು ಫೌಂಡ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.